ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಹೋಗೋದು ನಮ್ಮ ಮಾಯನ್ನ? ಹಾಂ, ಅವ್ರಿಗೆ ಹೇಳ್ಬಿಟ್ಟು ಎದುರಿಗೆ ಕರ್ಕೊಂಡು ಹೋಗೋಣ. ಇಲ್ಲ ಒಂದು 2 ದಿವಸ ಕರ್ಕೊಂಡೋಗಿ ಆಮೇಲೆ ಕರ್ಕೊಂಬಂದು ಬಿಡ್ತೀನಿ ಅಂತನ ಹೇಳೋಣ. ಅವಳಿಗೂ ಆಸೆ ಪಾಪ, ಇಲ್ಲಿ ಅವಳಿಗೆ ಬೇಜಾರು. ಒಂದು 2 ದಿವಸ ಕರ್ಕೊಂಬಂದು ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಆಮೇಲೆ ಕಳಿಸ್ತಾ ಇದ್ರೆ ಆಯ್ತು. ಅವ್ರು ಬಂದು ಕರೆದ್ರು ಅವಾಗ ಕಳಿಸಲ್ಲ, ನನ್ನ ಮಗಳು ಬರಲ್ಲ, ಹೋಗ್ತಾ ಇರಿ ನೀವು ಅನ್ನೋದು. ಮನೆಗೂ ಸೇರ್ಸೋದೇ ಬೇಡ, ಒಳಗೆ ಸೇರ್ಸಿದ್ರೆ ತಾನೆ ಅವ್ರು ನಮ್ಮ ಮನೆಗೆ ಬಂದಿರೋದು. ಮನೆ ಬಿಟ್ಟು ಕಳಿಸಿದ್ಮೇಲೆ ಮತ್ತೆ ಮನೆ ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗಿನ ಬಂದು ಈ 3-4 ದಿವಸ ಆಗೈತೆ, ಕಳಿಸ್ರಿ ಅಂದ್ರೆ ಕಳಿಸ್ತಾನ. ಅವ್ರ ಅಪ್ಪಗೆ ಸೆನಕಿಲ್ಲ ಅಂತನ ಹೇಳ್ಬಿಡಣ. ಅವ್ರ ಅಪ್ಪಗೆ ಸೆನಕಿಲ್ಲ, ನೋಡ್ಬೇಕು ಅಂತೈತೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋಗೋದು ಅಷ್ಟೇ. ಅದೇ ಸರಿಯಾದ್ದು. ಸುಳ್ಳು ಹೇಳೋರಿಗೆ ಸುಳ್ಳು ಹೇಳಿನೇ ಕರ್ಕೊಂಡು ಹೋಗ್ಬೇಕು. ಯಾಕೆ ಸುಮ್ಮನೆ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಅವ್ರಿಗೆ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗೋದು? ಕರ್ಕೊಂಡು ಹೋದ್ರು ನಾವೇಲೆ ಗೊತ್ತಾಗೇ ಆಗುತ್ತಲ್ಲ, ಮತ್ತೆ ಹುಡುಕೊಂಡು ಬಂದೇ ಬರ್ತಾರೆ. ಅದಕ್ಕೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋದೇ ಬೇಡ. ಎಲ್ಲ ಅವ್ರ ಹತ್ರನೇ ಹೇಳಿ, ಆ ಮುದ್ರಂಗಜ್ಜಿ ಅಜ್ಜುಂಜುಂತಾಗೆ ಹೇಳಿ ಕರ್ಕೊಂಡು ಹೊರಟು ಬಿಡೋದು. ಅವರು ಇಲ್ಲೇ, ನಾವು ಅಲ್ಲಿ. ಆಮೇಲೆ ನಮ್ಮ ಮಾಯನ್ಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಬಿಡೋದು ಅಷ್ಟೇ. ನನ್ನ ಪ್ಲಾನು ಸೂಪರ್ ಆಗಿದೆ. ಅದು ಸರಿ, ಈ ಊರಾಗೆ ಮಾಯಾರ ಮನೆ ಎಲ್ಲೈತೆ? ಯಾರನ್ನು ಕೇಳೋದು? ನೋಡೋಣ ಮುಂದೆ ಯಾರನ್ನ ಕೇಳ್ಕೊಂಡು ಹೋಗೋಣ. ಇದೇನೇನು ಟೌನ ಏನೋ ಸಿಗದೆ ಇರೋದಕ್ಕೆ ಹಳ್ಳಿ. ಅಯ್ಯೋ, ಇದೊಂಥರ ಬೆಂಗ ಆಡಿದ್ದಂಗೈತಿ ಹಳ್ಳಿ. ಬರೀ ಹಳೆ ಮನೆಗಳೇ, ಒಂದೇ ಒಂದು ವಾಸ ಮನೆಗಳೇ ಇಲ್ಲ. ಇದೇನಾ ನಮ್ಮ ಮಾಯನ ಮನೆ? ಅಯ್ಯೋ, ಎಂತ ಹುಡುಗನ ಮದುವೆ ಆಗಿ ಎಷ್ಟು ಜಾಲಿಯಾಗಿ ಮಹಾರಾಣಿ ತರ ಇರ್ಬೇಕಾದಳು ನಮ್ಮ ಮಾಯ. ಅಷ್ಟು ಸೌಂದರ್ಯವತಿ, ಗುಣವಂತೆ, ವಿದ್ಯಾವಂತೆ ಅಂತ ಹುಡುಗಿನ ಈ ನನ್ನ ಮಗ ಜುಂಜ ಈ ಸುಳ್ಳು ಹೇಳಿ ಯಾಮಾರ್ಸ್ ಮದುವೆ ಆಗಿ ಇಂಥ ಮನೆ ಕರ್ಕೊಂಬಂದಿದ್ದಾನಲ್ಲ. ಹೋಗ್ಲಿ ಬಿಡು, ಹೆಂಗ ಒಂದು ಸ್ವಂತ ಮನೆನಾದ್ರೂ ಐತಲ್ಲ ಇವನಿಗೆ. ಮಾಯಾ, ಮಾಯಾ, ಏನಮ್ಮ ಇಲ್ಲೇ ಬಂದಿದ್ಯಾ? ಅಲ್ಲ, ಫೋನ್ ಮಾಡಿ ಅಲ್ಲೆಲ್ಲಾದ್ರೂ ನಿಂತ್ಕೊಂಡಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಈಗ ಯಾರಾದ್ರೂ ನೋಡಿದ್ರೆ ಕಷ್ಟ. ಅಮ್ಮ ಹೋಗಮ್ಮ, ನಾನು ಬರ್ತೀನಿ. ಅಯ್ಯೋ, ನೋಡ್ಲಿ ಬಿಡು, ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಹೋಗೋಣ? ಡೈರೆಕ್ಟ್ ಆಗಿ ನಿನ್ ಗಂಡಗೂ ನಿಮ್ಮ ಅತ್ತೆಗೂ ಹೇಳಿನೇ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಕದ್ದು ಮುಚ್ಚಿ ಕರ್ಕೊಂಡು ಹೋದ್ರು ಅಷ್ಟೇ, ಹೇಳಿ ಕರ್ಕೊಂಡು ಹೋದ್ರು ಅಷ್ಟೇ. ಯಾಕೆಂದ್ರೆ ಗೊತ್ತಾಗೇ ಆಗುತ್ತಲ್ಲ, ನಿನ್ ಮನೇಲಿ ಇಲ್ಲ ಅಂದ್ಮೇಲೆ ಹುಡುಕಂಡ್ ಸೀದಾ ನಿನ್ನ ನಮ್ಮ ಮನೆ ಹತ್ರನೇ ಬರೋದು. ಹಂಗಿದ್ಮೇಲೆ ಯಾಕೆ ಸುಮ್ಮನೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋದು? ಅದಕ್ಕೆ ನಾನೇ ಬಂದ್ಬಿಟ್ಟೆ ಮನೆ ಹತ್ರ. ಇಲ್ವಾ ನಿನ್ ಗಂಡನು ನಿಮ್ಮ ಅತ್ತೆನು? ಓ ಹಂಗ, ಸರಿ ಆಯ್ತು. ಅವು ಎಲ್ಲ ಹೋಗಿದಾವೆ ಎರಡೂನು. ನನ್ನ ಗಂಡ ಅತ್ತೆ ಅಂತ ಮಾತ್ರ ಹೇಳ್ಬೇಡ ಕಣಮ್ಮ. ಏನಮ್ಮ ನೀನು ಎಲ್ಲರಂತೇನೆ ನನ್ನ ಗಂಡ ಅಂತ ಹೇಳ್ತಿದ್ಯಲ್ಲ. ಅವ್ನು ನನ್ನ ಗಂಡನೂ ಅಲ್ಲ, ಅವಳ ನಮ್ಮ ಅತ್ತೆನೂ ಅಲ್ಲ. ಏನೋ ನೀನು ಹೇಳಿದೆ ಅಂತ ಇವ್ರು ನಮ್ಮ ಮನೆಯಿಂದ ಆಚೆಗೆ ಹಾಕೋಸ್ಕರನ ಅವ್ರ ಜೊತೆ ಬಂದೆ ಅಷ್ಟೇನೆ. ಅಯ್ಯೋ ಹೋಗ್ಲಿ ಬಿಡು, ಇನ್ನೇನು ನಂಬಕ್ಕಾಗುತ್ತೆ ಹೇಳು? ಅದೇ ತಾನೆ ನಿನ್ ಗಂಡ ಅತ್ತೆನೆ ತಾನೆ, ಇನ್ನೇನು ಬೇರೆ ಹೇಳಕ್ಕಾಗುತ್ತಾ? ಸರಿ ಬಿಡು, ಇದೇನಾ ಆ ಜಂಜನ್ ಮನೆ? ಅಯ್ಯೋ ಒಳ್ಳೆ, ಇವತ್ತೋ ನಾಳಿಕೋ ಮಳೆಗಿಳೆ ಬಂದೆ ಬಿದ್ದೋಗಂಗೈತಲ್ಲೇ ಮಾಯ. ಈ ಮನೆಗಿದ್ದಾನ ಅವನು? ಅಯ್ಯೋ ಅಮ್ಮ, ಫೋನ್ ಮಾಡಿದ್ನಲ್ಲ, ಹೇಳಿದ್ನಲ್ಲ, ಬಾಡಿಗೆ ಮನೆ ಇದು, ಸ್ವಂತ ಮನೆ ಅಲ್ಲಿ ಬಿದ್ದೋಗೈತೆ ಎಲ್ಲಾನ. ಸರಿ ಬಾ ಒಳಿಕೆ, ನಾವೆಲ್ಲ ಎಲ್ಗೋ ಹೋಗಿವೆ, ಬರ್ತವೆ, ಹೇಳ್ಬಿಟ್ಟು ಹೋಗೋಣ ಬಾ. ಸರಿ ಆಯ್ತು ನಡಿಯಮ್ಮ. ಬಾಡಿಗೆ ಮನೆನಾ? ನಾನೆಲ್ಲ ಸ್ವಂತ ಮನೆ ಐತೇನೋ ಅನ್ಕೊಂಡಿದ್ದೆ, ಅದು ಬಿದ್ದೋಗೈತೆ. ಅವತ್ತು ಹೇಳ್ದ ಫೋನ್ನಾಗೆ, ಏನಮ್ಮ ಮರ್ತಿದ್ದೀನಿ ನಾನು. ನಡಿ. ನೋಡಮ್ಮ, ನೋಡು ನಿನ್ ಮಗಳು ಅರಮನೆ ಹೆಂಗೈತೆ ಅಂತ ನೋಡು. ನೋಡು, ಏನಿದು ಹಿಂಗ ಅಟ್ಟ ಹಾಕಿವ್ರಿ ಇಲ್ಲಿ ಎಲ್ಲನ ದೆಬ್ಬೆ ಗಿಬ್ಬೆ ಹಾಕ್ಬಿಟ್ಟು. ಅಯ್ಯಯ್ಯೋ, ಒಳಗೊಂದಿಟ್ಟು ಪರವಾಗಿಲ್ಲ, ಸುಣ್ಣ ಬಣ್ಣ ಹೊಡೆದೇವ್ರಿ. ಬಾಡಿಗೆ ಬರ್ತಾರೆ ಅಂತನ ಅವರು ಬಣ್ಣ ಸುಣ್ಣ ಹೊಡ್ಕೊಟ್ಟವ್ರೆ. ಇದು ಹಳೆ ಮನೇನೆ, ಏನೋ ಒಂದಿಟ್ಟೆಲ್ಲ ತೇಪೆ ಗಿಪ್ಪೆ ಹಾಕಿ ಸುಣ್ಣ ಹೊಡೆದು ಮುಚ್ಚವ್ರೆ ಅಷ್ಟೇನೆ. ಅಯ್ಯೋ, ಇಂಥ 420 ನನ್ನ ಮಗನ ಮದುವೆ ಆಗ್ಬಿಟ್ಟಲ್ಲೇ ಮಾಯಾ. ಥೂ, ನಮ್ಮನ್ನ ಹೆಂಗ್ ಬಕ್ರ ಮಾಡ್ಬಿಟ್ಟ ನನ್ನ ಮಗ. ಅಮೇರಿಕಾ ಅದು ಇದು ಅಂತನ. ಇಂಥ ಒಳ್ಳೆ ಇದು ಕಾಡು ಪ್ರದೇಶ ಇದ್ದಂಗೈತೆ ಈ ಹಳ್ಳಿ. ಬರೇ ಹಳೆ ಮನೆಗಳು, ಒಂದು ರೋಡ್ ನೆಟ್ಟಗಿಲ್ಲ, ಏನೂ ಇಲ್ಲ, ಎಲ್ಲ ಬಿದ್ದೋಗಿರೋ ಮನೆಗಳ ಈ ಊರಾಗಿರೋದು. ಇಂಥ ಮನೆಗೆ ನಾನು ಮದುವೆ ಆಗಿ ಬಂದ್ಬಿಟ್ನಲ್ಲಮ್ಮ. 420 ನನ್ನ ಮಗ ನಮ್ಮನ್ನೇ ಯಾಮಾರಿಸ್ಬಿಟ್ಟ. ಥೂ, ಅವನ SLCನೂ ಪಾಸ್ ಆಗಿಲ್ಲ ಕಣಮ್ಮ, ಪೇಲು. ಹೋಗ್ಲಿ ಬಿಡು, ಈಗ ನಮ್ಗೆ ಯಾಕೆ ಹೇಳು? ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಈಗ ಅವ್ರ ಮೇಲೆ ರೇಗಾಡೋದು ಬೇಡ, ಸುಮ್ಮನೆ ಉಪಾಯ ಮಾಡಿ ನಿಮ್ಮ ಅಪ್ಪಗೆ ಸೆನಕಿಲ್ಲ ಅಂತಾನ ಹೇಳಿ ಕರ್ಕೊಂಡು ಹೋಗ್ತೀನಿ. ಹೌದಾ, ಸರಿ ಆಯಿತು. ಕಳಿಸಲ್ಲ ಅಂದರೆ? ಯಾಕೆ ಕಳಿಸಲ್ಲ, ಕಳಿಸ್ತಾರೆ. ಸೆನಕಿಲ್ಲ, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ, ಕಳಿಸ್ತೀನಿ. ನಾಳೆ ನಾಡಿದ್ರಾಗೆ ತಿರ್ಗಾ ನಾನೇ ಕರ್ಕೊಂಡು ಬಂದುಬಿಡ್ತೀನಿ, ಇಲ್ಲಾಂದರೆ ಅಂತ ನಾನು ಹೇಳ್ತೀನಿ. ಕಳಿಸ್ತಾರೆ, ಸುಮ್ಮನಿರು. ಸರಿ ಆಯಿತು. ಅಮ್ಮ ಬಂದ್ವಾ ಮುದುಕಿ?
ಓ ಜಯಮ್ಮ, ಯಾವಾಗ ಬಂದ್ಯೆ? ಈಗ ತಾನೇ ಬಂದೆ ಕಣಕ್ಕ. ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ದೇನೆ ಅವ್ರ ಅಪ್ಪಗೆ ಬೇರೆ ಯಾಕೋ ಎದೆ ನೋವು ಅಂತನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಹೌದಾ? ಯಾಕೆ ಏನಾಗಿತ್ತೆ? ಚೆನ್ನಾಗಿದ್ನಲ್ಲೇ ನಿನ್ ಗಂಡ, ನೀನು ಮನೆ ಬಿಟ್ಟು ಕಳ್ಸಿದ್ದಲ್ಲ, ಅದಕ್ಕೆ ಇರ್ಬೇಕೇನ ಪಾಪ. ಮನೆಗೆ ಬಿಡ್ಕೊಂಡೋ ಇಲ್ವೋ ಅವ್ರನ್ನ, ನಿನ್ ಮಗನು ಗಂಡನೂ? ಬಿಡ್ಕಂಡೆ ಕಣಕ, ಏನ್ ಮಾಡೋದು, ಅವ್ರಿಗೆ ಹುಷಾರಿಲ್ದಂಗೆ ಆಯ್ತಲ್ಲ, ಅದಕ್ಕೆ ಬಿಡ್ಕಂಡೆ. ಎದೆ ನೋವು ಅಂಬೋದು ಬರೋಕ್ಕಾಗಲಿಲ್ಲ. ಆಲೇನೆ ಮಾಯ ಬಂದಲ್ಲ, ಇನ್ನೊಂದು ದಿವಸದಾಗೆ ಎದೆ ನೋವು ಬಂದಿತ್ತು ಅಯ್ಯಪ್ಪಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ, 2 ದಿವಸ ಆಸ್ಪತ್ರೆಗೆ ಇದ್ವಿ. ಈಗ ಮಗಳು ನೋಡ್ಬೇಕು ಅಂತೈತೆ, ಯಾಕನ ಗೊತ್ತಿಲ್ಲ. ಹೌದಾ? ಅಯ್ಯೋ ದೇವ್ರಿ, ಇದೇನು ಇದು ಇದ್ಕಿದಂಗೆ ಹಿಂಗಾಯ್ತು, ಒಲೆ ಕಲ್ಗುಂಡಿದ್ದಂಗಿದ್ದ ಅಂತ. ವಯಸ್ಸನೂ ಆಗಿಲ್ಲ, ಏನೂ ಇಲ್ಲ ನಿನ್ ಗಂಟೆಗೇನು. ಬಿಡಪ್ಪ, ವಯಸ್ಸಾಗೈತೆ, ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಅನ್ಕಮ್ಮಕ್ಕಿ. ಇನ್ನೂ ಒಂದು 50 ವರ್ಷ ಆಗಿರ್ಬೇಕೇನ, ಅಷ್ಟೇ ತಾನೇ? ಅಷ್ಟೇ. ಅದಕ್ಕೇನೆ ಏನ್ ಮಾಡೋದು, ಕರ್ಕೊಂಡು ಹೋಗೋಣ ಅಂತ ಬಂದೆ. ಮಾಯಿನ ಫೋನ್ ಮಾಡಿ ಅಡ್ರೆಸ್ ಎಲ್ಲ ತಿಳ್ಕೊಂಡು, ತಗ ಇದಾಗೆ ಹೂವು ಹಣ್ಣು ಇದಾವೆ, ತಿನ್ರಿ. ನಾನು ಮಾಯಿನ ಕರ್ಕೊಂಡು ಹೋಗ್ತೀನಿ ಹೇಳಿ ಅಂದ್ರೆ. ಯಾಕತ್ತೆ ಬಂದಿನ್ನೂ ಒಂದು 4-5 ದಿವಸನೂ ಆಗಿಲ್ಲ, ಅಲ್ಲೇ ಕರ್ಕೊಂಡು ಹೋಗಕ್ಕೆ ಬಂದ್ರ? ಅವರಪ್ಪ ಏನೋ ಸನಕಿಲ್ವಂತೆ, ಎದೆ ನೋವು ಬಂದಿತ್ತಂತೆ, ಅದಕ್ಕೆ ಅವರಪ್ಪ ಯಾವ ಮಗಳು ನೋಡ್ಬೇಕು ಅಂತಾನಂತೆ. ಕರ್ಕೊಂಡೋದ್ರು ಹೋಗ್ತಾರೆ ಬಿಡು, ಏನು ಕರ್ಕೊಂಡೋಗಿ ಕಳಿಸ್ತಾರೆ, ನಾಳೆ ನಾಡಿದ್ರಾಗೆ ನೋಡ್ಕೊಂಡು ಬರ್ತಾಳೆ. ಹೌದಾ? ಹಂಗಾದ್ರೆ ನಾನು ಹೋಗಿ ಬರ್ತೀನಮ್ಮ, ಮಾವನ್ನ ನೋಡ್ಕೊಂಬರ್ಬೇಕು. ನಾನು ಪಾಪ ಮಾವ ಹೆಂಗಿದಾರೋ ಏನೋ. ಅತ್ತೆ ನಾನು ಬರ್ತೀನಿ, ನಡೀರಿ. ಮಾಯಾ ಬಾ ಹೋಗೋಣ, ಹೋಗಿ ನಿಮ್ಮ ಅಪ್ಪನ ಮಾತಾಡ್ಸ್ಕೊಂಡು ನೋಡ್ಕೊಂಬರೋಣ ಬಾ. ಇದೇ ನಿಮ್ಮಯ್ಯ ನಿನ್ ಗಂಡ ನಾನು ಬರ್ತೀನಿ ಅಂತಾನೆ. ಏನ್ ಮಾಡ್ಲಿ, ಏನಾರ ಒಂದು ಸುಳ್ಳು ಹೇಳಿ ಅವ್ನು ಇಲ್ಲೇ ತಪ್ಸಾಕೋಬೇಕು. ನಾನು ಹೇಳ್ತೀನಿ ಸುಮ್ಮನಿರಮ್ಮ. ಅಲ್ಲ ರೀ, ನೀವು ಬಂದ್ರೆ ನಿಮ್ಮಮ್ಮ ಇಲ್ಲಿ ಒಬ್ಬರೇ ಇರ್ತಾರ? ಮೊದ್ಲೇ ಹೊಸ ಜಾಗ, ಹೊಸ ಮನೆ, ಹೆದರಿಕೆ ಆಗಲ್ವಾ? ಏನು ಬೇಡ, ನಾನೆಲ್ಲ ಹೋಗಿ ಬರ್ತೀನಿ. ನೀವು ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ ಮೊದ್ಲು. ದುಡಿಯೋಕೊಂದು ಕೆಲಸ ನೋಡ್ಕೊಂಡು ಆಮೇಲೆ ಬೇಕು ಅಂದ್ರೆ ನಾನು ಹೋಗ್ತೀನಲ್ಲ. ತೀರಾ ಅಂತ ಸೀರಿಯಸ್ ಏನು ಅಲ್ವಂತೆ, ಏನೋ ಸುಮಾರಾಗಿ ಎದೆ ನೋವ್ತಿತ್ತಂತೆ, ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬಂದವ್ರೆ, ಮನೆಗೆ ಒಯ್ದಾರಂತೆ. ಏನಂತ ಸೀರಿಯಸ್ ಏನೂ ಇಲ್ಲ, ನೀವೇನು ಬರಬೇಡಿ, ಇಲ್ಲೇ ಇರ್ರಿ, ನಾನೇ ಹೋಗಿ ಬರ್ತೀನಿ. ಅಲ್ವಾ ಅತ್ತೆ? ಹೌದು ಮಯ್ಯ, ಹೌದೌದು, ಇವನು ಇಲ್ಲೇ ಇರ್ಲಿ, ನಾನು ಒಬ್ಳೇನೆ. ನೀನು ಹೋಗಿ ನೋಡ್ಕೊಂಬ. ನಾಳೆಗೆ ಬತ್ತೀಯೋ ನಾಡ್ದು ಬತ್ತೀಯೋ? ನಾಳೆ ಕಳಿಸ್ಬಿಡ್ತೀವಿ, ನಾಳೆ ತಪ್ಪಿದ್ರೆ ನಾಡ್ದು ಗ್ಯಾರಂಟಿ ಕಳಿಸ್ತೀನಿ. ಕರ್ಕೊಂಡು ಹೋಗ್ತೀನಿ ಅಳಿ ಅಂದ್ರೆ ನೀವು ಯಾವ್ದಾದ್ರು ಕೆಲಸ ನೋಡ್ಕೊಳ್ರಿ. ಬರ್ಲಾ? ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಕಣೆ ಜಯಮ್ಮ, ನಿನ್ ಗಂಡನ ಚೆನ್ನಾಗಿ ನೋಡ್ಕ್ಯಾ. ನಿನ್ ಮಗ ಚೆನ್ನಾಗಿದ್ದಾನ? ನಿನ್ ಮಗ ಸೊಸೆ ಎಲ್ಲನ? ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಅವನು ಬುದ್ಧಿ ಕಲ್ತ್ಕೊಂಡವನೇ. ಹಸುಗಳ್ನ ಹೊಡ್ಕೊಂಡು ಹೋಗ್ತಾರೆ, ಅಪ್ಪಯ್ಯ ಮಗ ಇಬ್ರು ಹೊಡ್ಕೊಂಡು ಹೋಗ್ತಾರೆ. ಆದ್ರೆ ಏನ್ ಮಾಡೋದ, ಅಪ್ಪಗೆ ಸನಕಿಲ್ದಾಗಿಂದಾನ ಮನೆಗೆ ಐತಿ, ಅವ್ನೊಬ್ನೇ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಸದ್ಯಕ್ಕೆ. ಹೆಂಗೋ ನಿಮ್ದು ಅಂತಾನ ಹೆಂಗೋ ಬಾಡಿಗೆ ಮನೆನೇ ಆಗ್ಲಿ ಮಾಡ್ಕೊಂಡು ಇದ್ದೀರಲ್ಲ. ನೆಂಟ್ರ ಮನೆಗೆ ಇರಬಾರ್ದು, ಮರ್ಯಾದೆ ಇರಲ್ಲ, ನಿಮ್ಗೂ ಮರ್ಯಾದೆ ಇರಲ್ಲ, ನಮ್ಗೂ ಮರ್ಯಾದೆ ಇರಲ್ಲ. ನೀವ್ ಅಲ್ಲಿದ್ದಾಗ ಎಲ್ಲಾರು ನಮ್ಮೂರವರು ಆಡ್ಕ ಮರಿ ಆದ್ರು, ಇಲ್ಲಿ ಬಂದು ನೆಂಟ್ರ ಮನೆಗೆ ಸೇರ್ಕೊಂಡವ್ರೆ ಅವರಿಬ್ರು ತಾಯಿ ಮಗನು ಅಂತಾನ. ನಮಗೂ ಅದಕ್ಕೆ ಬೇಜಾರಾಗಿತ್ತು. ಹೆಂಗೋ ಸದ್ಯ ನಿಮ್ಮೂರಿಗೆ ನೀವು ಬಂದ್ರಲ್ಲ ನನ್ನ ಮಗಳನ್ನ ಕರ್ಕೊಂಡು, ಅಷ್ಟೇ ಸಮಾಧಾನ ನಮ್ಗೆ. ಹೋಗ್ಲಿ ಬಿಡೆ ಜಯಮ್ಮ, ಬಂದಿದ್ದೀವಿ, ಏನು ಮಾಡೋಕ್ಕಾಗುತ್ತೆ. ನೀನು ಮಗಳನ್ನ ಕಳಿಸ್ತಾ ಇರಲಿಲ್ಲ, ಅದಕ್ಕೆ ನಾವು ಅಲ್ಲಿದ್ವಿ. ಇವಳು ಕಳಿಸಿದ್ರೆ ನಾವು ಅವಾಗಲೇ ಬರ್ತಿದ್ವಾ? ಈ ಊರಿಗೆ ಬಂದು ಮನೇನು ಬಿದ್ದೋಗೈತಿ, ನಾವು ಇರ್ಲಿಲ್ವಲ್ಲ ಇಷ್ಟು ದಿನ, ಒಂದು 6 ತಿಂಗಳು ಆಯ್ತು ಊರು ಬಿಟ್ಟು. ಮನೇನು ಆಳೆನೆ ಸೋರಂಗಿತ್ತು, ಅದು ಎಲ್ಲ ಯಾರು ವಾಸ ಇಲ್ದಿಲ್ಲದಕ್ಕೆ ಎಲ್ಲ ಮಳೆ ಬಂದು ಬಿದ್ದೋಗೈತಿ. ಬಿಡು, ಹೆಂಗೋ ದುಡ್ದು ಸರಿ ಮಾಡಿಸ್ಕೊಂಬಕ್ಕಾಗುತ್ತೆ. ಒಂದಿಟ್ಟು ಸೀಟ ಪಾಟ ಹಾಕ್ಯಂಡ್ರೆ ಸರಿ ಆಗುತ್ತೆ. ಮ್ಯಾಗಳದೆಲ್ಲ ನಾ ತೆಗೆದು ಅಚ್ಚುಕಟ್ಟಾಗೆ ಸಿಮೆಂಟ್ ಮಾಡಿಸ್ಕೊಂಡು ಸೀಟ್ ಹಾಕ್ಯಂಡ್ರೆ ಅದೇ ಚೆನ್ನಾಗಿರುತ್ತೆ, ಅಲ್ವೇ? ಅದೇ ಚೆನ್ನಾಗಿರುತ್ತೆ. ದುಡ್ಡು ಮಾಡ್ಕೊಳ್ರಿ ಸದ್ಯಕ್ಕೆ, ಆಮೇಲೆ ದುಡ್ಡು ನೋಡ್ಕೊಂಡು ಹೊಸ ಮನೆ ಕಟ್ಟಿಸ್ಕೊಂಬಿರಂತೆ. ಸರಿ ಹೆಂಗೋ ನೀವು ಇದ್ದೀರಾ, ನೀವು ಚೆನ್ನಾಗಿದ್ದೀರಾ. ನಿನ್ ಗಂಡ ದುಡಿತಾನೆ, ಹಸುಗಳು ಇದಾವೆ ಅದ್ರಾಗ ದುಡಿತೀರಾ. ಇನ್ನೇನು ನಮ್ಮ ಮಾಯ ಇದ್ದಾಳೆ, ಮಾಯನು ದುಡಿತಾಳೆ. ಎಲ್ಲನ ದುಡ್ಡೆಲ್ಲ ಕೂಡಿಕೊಂಡು ನೀವು ಒಂದಿಷ್ಟು ಕೊಟ್ರೆ ಹೊಸ ಮನೆನೇ ಕಟ್ಟಿಸ್ಕೋಬಹುದು. ಒಂದಿಷ್ಟು ದುಡ್ಡು ಯಾವ್ದನ್ನ ನೋಡಿ ಕೊಡ್ರಿ, ತೀರಾ ಸಾಲ ಅಂತಾನೆ ಕೊಡ್ರಿ, ಆಮೇಲೆ ತೀರಿಸ್ತಾ ನಮ್ಮ ಜುಂಜ ದುಡ್ದು. ಕೊಡೋಣ. ನಾವಿನ್ ಬರ್ತೀವಿ. ಮಾಯಾ ಬಾರಿ ಹೋಗೋಣ. ಸರಿ ಅಮ್ಮ ನಡಿ, ಹೋಗಿ ಬರ್ತೀನಿ. ಆಯ್ತು ಮಾಯಾ, ಹೋಗ್ಬಾ, ಹುಷಾರಾಗಿ ಹೋಗ್ರಿ. ನೋಡ್ಕೊಂಡು ಬಾ ಜಲ್ದಂಗ. ನೋಡೋಣ ಅಂದ್ರೆ ನಾಳೆ ಆದ್ರೆ ಬರೋಣ, ಬರ್ತೀನಿ ಅಂತ ಹೇಳಿದ್ದು. ಅಲ್ವೇನೆ ಮಾಯಾ? ಬಾ ಜಲ್ದು. ಈ ಕವರ್ನಾಗೆ ಹಣ್ಣು ಹೂವು ಇದಾವೆ, ತಗೊಂಡು ತಿನ್ರಿ ಇಬ್ರು. ಮಾಯಾ ಬಾ, ನಾವು ಹೋಗೋಣ. ಪರವಾಗಿಲ್ಲ ಕಣೋ, ನಿಮ್ಮ ಅತ್ತೆನೂ ನೀನು ಹೆಂಡ್ತಿನೂ ಬದಲಾಗಿರಂಗಿದ್ದಾರೆ. ನೋಡ್ದ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಹಣ್ಣು ಹೂವು ತಂದು ಕೊಟ್ಟು ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಗಂಡ ಚೆನ್ನಾಗಿಲ್ಲ ಅಂತಾನ. ಹೆಂಗೋ ಈ ಕೆಲಸ ಅವಾಗಲೇ ಮಾಡಿದ್ರೆ ಅಲ್ವಾ? ಏನೋ ಅಮ್ಮ, ನನಗೆ ಯಾಕೋ ಮಾಯಾ ತಿರ್ಗಾ ಬತ್ತಳೋ ಇಲ್ವೋ ಅಂತ ಅನ್ಸುತ್ತೆ. ಬತ್ತಾಳ, ಸುಮ್ಮನಿರೋ. ಹಂಗಿಲ್ದಿದ್ರೆ ನಮ್ಮನ್ನು ಮಾತಾಡ್ಸ್ಕೊಂಡು ಇದನ್ನೆಲ್ಲ ತಂದು ಕೊಟ್ಟು ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸ್ಕೊಂಡು ಹೋಗ್ತಿದ್ಲ ಜಯಮ್ಮ. ಸುಮ್ಮನಿರು, ಜಯಮ್ಮಗೂ ಒಂದಿಟ್ಟು ಬುದ್ಧಿ ಬಂದಿರಂಗೈತಿ. ಬಾ, ಹಣ್ಣು ಇದಾವೇನೋ ತಿಮ್ಮನ ಕುಕ್ಕ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.